ಬಿಸಿಲು ನೋಡಿದ್ರೆ ಪುಂಡೇರಂಗ್ ಬಿಸಿಲು ಐತಿ. ಇಂತ ಬಿಸಿಲ ಗುಜರಿ ಮಾಲ್ ತುಂಬಾ ಬಾಳೆ ನಮಗ್ ಬಂದ್ಬಿಟ್ಟೈತಿ. ನಮ್ಮ ಮಾವ ನೋಡಿದ್ರೆ ಮುಂಜಾನೆ 7 ಚಂದಿನ ಅಂತ ಅರ್ಧ ಮಾಲ್ ಸರ್ದಿರ್ಬೇಕಂತ ಹುಡ್ರು ನೋಡಿದ್ರೆ ಮಾತ್ ಕೇಳೋಲ್ಲ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ತು. ಮಟ ಮಧ್ಯಾಹ್ನ ಬಿಸಿಲು ಜಾಸ್ತಿ ಇರುತ್ತೆ. ಅದಕ್ಕೆ ಮುಂದೆ ಗುಜರಿ ಮಾಲ್ ತುಂಬಾ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಬಿಸಿಲ ಗುಜರಿ ಮಾಲ್ ತುಂಬಾ ದೊಡ್ಡದಲ್ಲ, ಬೇರೆ ಬೇರೆ ಮಾಡಿ ತುಂಬಾ ನೀರಿನ ಬಾಟ್ಲಿ ಬೇರೆ, ಪ್ಲಾಸ್ಟಿಕ್ ಬೇರೆ, ಬುಕ್ ಬೇರೆ, ಕಾಪಿ ಬೇರೆ, ಎಲ್ಲ ಬೇರೆ ಬೇರೆ ಮಾಡತ್ಗಳಿಗೆ ಹಂಡು ಬಿಸಿಲಾಗ ಹರಿದ 12 ಆಗೋದು. ಏನು ಮಾಡಕ್ಕಿಲ್ಲ ಸಾಕೋರ ಬುಟ್ಟಂಗನೆಲ್ಲ 2 ತಿಂಗಳೊಮ್ಮೆ 3 ತಿಂಗಳ ಇಂತ ಪರಿಸ್ಥಿತಿ ಮಾಡೋ ಪರಿಸ್ಥಿತಿ ಬರುತ್ತ ನಮಗ. ಅಕಸ್ಮಾತ್ ಏನಾರ ಮಾಡಿಲ್ಲ ಅಂದ್ರೆ ಒದ್ದು ಹೊರಗೆ ಹಾಕ್ತಾರ, ಕೂಳ ಹಾಕೋದಿಲ್ಲ, ನೀರ್ ಹಾಕೋದಿಲ್ಲ. ಬಿಸಿಲು ನೋಡಿ ನೆತ್ತಿನ ಚುರುಗರೆ ಕೊಂತೆ ಹುಡ್ರು ನೋಡಿ ಸರಿತ್ನೆ ಮಾತ್ ಕೇಳೋದು, ಪಟ ಕೆಲಸ ಮಾಡಿ ಚೀಲಾಗಿಲ್ಲ ಹೊಲ್ದ್ ಎಗರ್ಬೇಕತ್ ನಾನ್ ಮಾಡ್ರಿ ಹುಡ್ರು ನೋಡ್ರಿ ಸರಿತ್ನೆ ಮಾತ್ ಕೇಳೋದು. ಮಾಡಕ್ಕಿಲ್ಲ ಸಾಕೋರ ನಮ್ಮ ಅಣ್ಣ ನೋಡ್ರಿ ಲೇಬರ್ ಕರ್ಕೊಂಡ್ ಮುಂಜಾನೆ ಏನ ನೋಡಿದ್ರೆ ಬಂದಿಲ್ಲ, ಹುಡ್ರು ನೋಡ್ರಿ ಮಾತ್ ಕೇಳೋದು, ಈ ಕಡೆ ಹುಡ್ರು ಸಂಭಾಳಿಸ್ಬೇಕು, ಈ ಕಡೆ ಮಾಲ್ ತುಂಬಬೇಕು ಅನ್ನೋದಾಗ ಗೊತ್ತಾಗವಲ್ತು ನನಗೆ. ಹಾಲಿನ ತುಂಬದಿತ್ತು, ಸಾಲಿನ ಸೂಟಿ ಇತ್ತು ಅಂತ ನಮ್ಮ ಅಕ್ಕನ ಮಕ್ಳಿಗೆ ಹೋಗಿ ಕರ್ಕೊಂಡ್ ಬಂದ್ರು. ಹುಡ್ರು ಎದಕ್ಕರ ಬಂದಿವಿ ಅನ್ನಕುಂತ ಮಾಲ್ ತುಂಬದ್ ನೋಡಿ ಕೇಸ್ ನಾವು ಊರಿಗೆ ಹೋಗ್ಬಿಡ್ತೀವಿ ಮಾವ, ನಮ್ಮಿಂದ ಆಗೋದಲ್ಲ ಮಾಲ್ಗಿಲ್ ತುಂಬದಿಂತ ಬಿಸ್ಲಾಗ ಅನ್ನಕುಂತ ಮಾಡಿ ಹುಡ್ರಿ ರಮಸ್ತೀನಿ ಬರೋದ್ ಬಂದ್ಬಿಟ್ರಿ ದಾರಿ ತಪ್ಪಿ ಮತ್ತೆ ಏನ್ ಮಾಡಕ್ಕೆಲ್ಲ ಮಾಲ್ ತುಂಬಿ ಹೋಗ್ಬಿಡ್ರಿ ಅಂತ ಹೇಳ್ತಿದ್ರು. ಮಾಲ್ ತುಂಬಿ ದಣ್ಕೊಂಡ್ಬಿಟ್ಟಿದ್ವಿ ಬಿಸ್ಲಾಗ. ಅದಕ್ಕ ಪಾಪ ಐಸ್ ತಿನ್ಲಿ ಅಂತ ಐಸ್ ತಂದು ಕೊಡ್ತೀನಿ, ಹೊಟ್ಟೆ ತಣ್ಣ ಮಾಡ್ಕೆಲ್ಲ ಅಂತ ಮಾಡಿ ಸ್ವಲ್ಪ ಐಸ್ ತಿಂದು ಹೊಟ್ಟಿಗಿಟ್ಟಿ ತಣ್ಣ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸೆಕೆಂಡ್ ರೋಡ್ ಇಂತ ಬಿಸ್ಲಾಗ ಮಾಲ್ ತುಂಬಕ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ 5 ಹುಡ್ರು ಕೈ ಬೆಳಗ್ಗೆ ಮಾತ್ ಕೇಳಿದ್ದು ಒಂದ್ ದಿನದಾಗ ಆಗುತ್ತಾ ಬಿಡು ಅಂತ ಮಾಡಿದ್ದು ಮಾಲ್ ತುಂಬೋದು. ಇದೇನು ಒಂದ್ ದಿನ ಆಗಂಗ್ ಕಾಣಬಹುದು. ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಕೌಂಟ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಟುಮಾರೋ, ಟೇಕ್ ಕೇರ್.